ಜೋಶಿ ಸೇವಲಾಲ್ ಗುರು. ರಾತ್ರಿ ಹೋದ್ವಿ ಸೀದಾ ದುರ್ಗಾ ಪೂಜೆ ನೋಡೋಕ್ಕೆ ಅಂತ ಹೋದ್ವಿ ಗುರು. ನೋಡ್ರಿ ಇನ್ನು ಮುಂದಿನ ಎಲ್ಲ ನಿಮಗೆ ತೋರಿಸ್ತೀನಿ ನೋಡ್ರಿ ಗುರು. ಇದೇನಿದೆಯೋ ಗೋಡೆ ಎಲ್ಲ ಅದು ಬಟ್ಟೆಲಿ ಮಾಡಿರೋದು, ಅದು ಮಂಟಪ ಬಟ್ಟೆಲಿ ಮಾಡಿರೋದು ನೋಡು ಗುರು ಹೆಂಗೈತೆ. ಗುರು ಒಳಗಿರೋದೆಲ್ಲ ಪೋಲ್ಸಲ್ಲಿ ಮಾಡಿ ಪೋಲ್ಸಲ್ಲಿ ನಿಲ್ಲಿಸಿ ಬಟ್ಟೆ ಹೊಡೆದಿರೋದು ಗುರು. ಈ ಥರ ಈ ಶೇಪಲ್ಲಿ ಬಟ್ಟೆ ಹೊಡೆದಿರೋದು ಇದು ಮಂಟಪ ನೋಡ್ರಿ ಹೆಂಗೆ ಮಾಡ್ಯಾರೆ. ಬಟ್ಟೆಲಿ ಹೊಡೆದಿರೋದು ಎಲ್ಲ ಗುರು. ಇಲ್ಲಿ ಪದ್ಧತಿ ಏನು ಅಂದರೆ ಚಪ್ಪಲಿ ಹಾಕ್ಕೊಂಡೆ ಆಶೀರ್ವಾದ ಪಡ್ಕೊಳ್ಳೋದು ಗುರು. ಇಲ್ಲೆಲ್ಲ ಎಲ್ಲ ಸ್ಲಿಪ್ಪರು ಕಾಲಿಗೆ ನೋಡ್ರಿ. ಇದು ಏನು ಪದ್ಧತಿ ಅಂತ ಗೊತ್ತಿಲ್ಲ ಅಂತೂ ನನಗಂತೂ. ದುರ್ಗಾ ತಾಯಿ ಅವ್ರಿಗೆ ಹೆಂಗೆ ಏನು ಒಂದು ಅರ್ಥ ಆಗ್ತಿಲ್ಲ ಗುರು. ಎಲ್ಲ ಚಪ್ಪಲಿ ಹಾಕ್ಕೊಂಡೆ ಅವ್ರ ಆಶೀರ್ವಾದ ತಗೊಳ್ಳೋದು, ಮತ್ತು ಆಮೇಲೆ ಚಪ್ಪಲಿ ಹಾಕ್ಕೊಂಡೇ ಮಂಗಳಾರತಿ ತಗೊಳ್ಳೋದು. ಇಲ್ಲಿ ನೋಡ್ರಿ ಗುರು, ಅವರು ಚಪ್ಪಲಿನೇ ಬಿಚ್ಚಲ್ಲ ಗುರು. ದೇವಸ್ಥಾನದೊಳಗೂ ಚಪ್ಪಲಿ ಹಾಕ್ಕೊಂಡೆ ಓಡಾಡ್ತಾರೆ ಇವ್ರು ನೋಡ್ರಿ ಗುರು. ನೋಡುಗುರು ಇಲ್ಲಿ ನೋಡ್ತಾ ಇದ್ದೀರ, ನೀವೇ ನೋಡಿದ್ರಾ? ಚಪ್ಪಲಿ ಹಾಕ್ಕೊಂಡು ಎಲ್ಲ ಚಪ್ಪಲಿನೇ ಬಿಚ್ತಾ ಇಲ್ಲ. ದೇವಸ್ಥಾನ ಅನ್ನೋದು ಗೊತ್ತಿಲ್ಲ ಅವರಿಗೆ. ಚಪ್ಪಲಿ ಹಾಕ್ಕೊಂಡೆ ಬಂದು ಮಂಗಳಾರತಿ ತಗೊಳ್ಳೋದು, ಚಪ್ಪಲಿ ಹಾಕ್ಕೊಂಡೆ ಕೈ ಮುಗಿಯೋದು, ದೇವಸ್ಥಾನದಲ್ಲೆಲ್ಲ ಅಡ್ಡಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗುರು. ಸ್ವಲ್ಪ ಬಡವನ್ನ ಬೆಳೆಸಿ ಇನ್ನೂ ಭಾಳ ತೋರಿಸ್ತೀನಿ.